ಲೋಕೇಶ್ ಕನಕರಾಜ್ ಇವರ ಮೂವೀಸ್ಗಳು ಎಲ್ಲರೂ ಕೂಡ ನೋಡೇ ಇರ್ತೀರಾ. ಲಿಯೋ, ವಿಕ್ರಮ್ ಮತ್ತೆ ದಿಲ್ಲಿ ಪಿಕ್ಚರ್ ಇಂದ ಅವರು ತುಂಬಾನೇ ಪ್ರತಿಕ್ರಿಯವಾಗಿ ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಎಲ್ಲ ಕಡೆ ಇವರದೇ ಸುದ್ದಿ ಇರುತ್ತದೆ. ಅವರು ಒಂದು ಮೂವಿ ಮಾಡ್ತಿದ್ದಾರೆ ಅಂತಂದ್ರೆ ಇಡೀ ಇಂಡಿಯಾಗೆ ಗೊತ್ತಿರುತ್ತೆ ಒಬ್ರು ಯಾವ ಮೂವಿ ಮಾಡ್ಬೋದು ಅಂತ. ಮತ್ತು ಕ್ಯಾಮಿಯೋ ಇವ್ರದ್ದು ಅನಿರುದ್ಧ್ ಅವರು ಮತ್ತು ಇವರಿಬ್ರು ಕುಡಿದ್ರೆ ಧೂಳು ಎಬ್ಸೋದಂತೂ ಗ್ಯಾರಂಟಿ ಥಿಯೇಟರ್ ಸೀನ್ಗಳಲ್ಲಿ. ಅದೇ ಥರ DC ಮೂವಿ ಕೂಡ ಆ ಥರನೇ ಇದೆ ಗುರು. ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲು, ಸೆಕೆಂಡ್ ಹಾಫ್ ಮಾತ್ರ 20 ನಿಮಿಷ ಇದೆ ಗುರು, ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡೋದು. ಮೂವಿ ಮಾತ್ರ ಇಂಟ್ರೆಸ್ಟ್ ಬರೋ ಅಂಥ ಸನ್ನಿವೇಶಗಳಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಹೆವಿ ಬಿದ್ದುಬಿಟ್ಟಿದೆ ಅಂತ ಅನ್ಬೋದು. ಒಂದೀಟು ಬೋರ್ ಹೊಡ್ಸಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಆಗುತ್ತೆ. ಯಾಕಪ್ಪ ಕತೆ ಏನಪ್ಪ ಹೇಳೋದಂತ ಫಸ್ಟ್ ಟೈಮ್ ಬಂದು ಇದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಪ್ಪ ಅಂತಂದರೆ ಒಳ್ಳೆಯ ಮೂವೀಸ್ಗಳ ಬಗ್ಗೆ ನಿಮಗೋಸ್ಕರ ಒಂದು ಒಳ್ಳೆಯ ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅದರ ಬಗ್ಗೆ ಮಾಹಿತಿ ಕೊಡಲಾಗುತ್ತದೆ ನಮ್ಮ ಚಾನಲಲ್ಲಿ. ಅದಕ್ಕೆ ಹೇಳ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಮೂವಿ ರಿವ್ಯೂ ಕಡೆ ಹೋಗ್ಬಿಡೋಣ. ಮೂವಿ ನಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಕತೆ ಹೇಗಿದೆ, ಕತೆ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಬ ಸಿಂಪಲ್ ಆದ ಗ್ಯಾಂಗ್ಸ್ಟರ್ ಅವನು ಗನ್ಗಳನ್ನು ಸಪ್ಲೈ ಮಾಡ್ತಾ ಇರ್ತಾನೆ. ಆದರೆ ಒಂದು ಕಾರಣ ಆರ್ಥಗಳಿಂದ ಒಂದು ವಾರ್ ಆಗುತ್ತೆ ಗುರು. ಅದು ಯಾವ ವಾರು ಏನು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಯಾಕೆ ಜಾಸ್ತಿ ಹೇಳ್ಬಿಟ್ರೆ ಈ ಸ್ಪಾಯ್ಲರ್ ಆಗ್ಬಿಡುತ್ತೆ, ಮೂವಿ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಮೂವಿ ನೋಡುವತ್ತಲ್ಲಿ. ಅದಕ್ಕೆ ಹೇಳ್ತಾ ಇರೋದು ಜಾಸ್ತಿ ಬಿಟ್ಟು ಕೊಡಲ್ಲ ಗುರು. ಒಂದು ಒಳ್ಳೆಯ ಸಿನಿಮಾ ಇದು, ಮಿಸ್ ಮಾಡ್ಕೊಳ್ದೆ ಹೋಗಿ ಥಿಯೇಟರ್ನಲ್ಲಿ ನೋಡಬೇಕು. ಥಿಯೇಟರ್ ವರ್ತ್ ಮೂವಿ ಅಂತ ಅನ್ನಬಹುದು ಗುರು. ಲೋಕೇಶ್ ಕನಕರಾಜ್ ಅವರು ಬರೀ ಡೈರೆಕ್ಟ್ ಮಾಡ್ತಾ ಇರೋ ಮೂವೀಸ್ಗಳನ್ನ ತುಂಬಾ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಫಸ್ಟ್ ಟೈಮ್ ಹೀರೋ ಆಗಿ ನಟನೆ ಮಾಡಿರೋ ಆ್ಯಕ್ಟಿಂಗ್ ಯಾವ ಥರ ಇರ್ಬೋದು ಅಂದರೆ ಕ್ಲೈಮ್ಯಾಕ್ಸ್ ವೆರಿ ನೈಸ್ ಅಂತ ಅನ್ಬೋದು. ಏನು ಗುರು ಆ್ಯಕ್ಟಿಂಗ್ ಅವ್ರದ್ದು, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಒಂದೀಟು ಹೊಸಬ್ರು ಅನ್ಬೋದು ಗುರು. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಏನು ಫಸ್ಟ್ ಮೂವಿಯಲ್ಲಿ ಈ ಥರ ಅಂತಂದರೆ ಮೂವಿಗಳು ಅವರು ಬರ್ತಾ ಇದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅನ್ನೋದನ್ನ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಆ್ಯಕ್ಟಿಂಗ್, ಒಂದು ಒಳ್ಳೆ ನಾಯಕ ಸಿಕ್ಕಿದ್ದಾನೆ ಈ ಮೂವಿ ಮೂಲಕ ಅಂತ ಅನ್ಬೋದು ತಮಿಳ್ ಇಂಡಸ್ಟ್ರಿಗೆ. ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಹೆವಿ ಅಂತಂದರೆ ಹೆವಿ. ಅನಿರುದ್ಧ್ ಅವ್ರನ್ನ ಬಿಟ್ಟು ಸರದೇ ಇಲ್ಲ ಗುರು ಈ ಪುಣ್ಯಾತ್ಮ. ಆ ಥರ ಬ್ಯಾಕ್ಗ್ರೌಂಡ್ ಸ್ಕೋರು. ಒಂದು ಸಾಂಗ್ ಇದೆ ಅಲ್ವಾ ನಿಮಗೆ, ಆ ಸಂಗೀತದ ಸಾಂಗು ಈ ಮೂವಿಲಿ ಚಚ್ಚಾಕ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಫೈಟಿಂಗ್ ಸೀನ್ಗಳಂತೂ ಹೆವಿ ತುಂಬಿಟ್ಟಿದೆ ಮೂವಿಯಲ್ಲಿ. ಒಂದೊಂದು ಸೀನ್ ಕೂಡ ಬೆಂಕಿ. ಮತ್ತು ಇದ್ರ ಎಡಿಟಿಂಗು, ಇದ್ರ ಕ್ಯಾಮ್ರಾ ವರ್ಕಿಂಗ್ ಇದೆ ಗುರು. ಕ್ಯಾಮ್ರಾ ವರ್ಕಿಂಗ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿತ್ತು. ಒಂದು ಬೋರ್ ಹೊಡ್ಸಲ್ಲ. ಅದೇ ಕ್ಯಾಮ್ರಾ ವರ್ಕಿಂಗು ಸೀಟ್ ತುದಿವರೆಗೂ ಕೂತ ಹಿಡ್ಕೊಳೋ ಅಂತ ಕ್ಯಾಮ್ರಾ ವರ್ಕಿಂಗ್ ಇದೆ. ಇದಂತೂ ಹೆವಿ ಇಂಪ್ರೆಸ್ ಅಂತ ಅನ್ಬೋದು ಕ್ಯಾಮ್ರಾ ವರ್ಕಿಂಗು. ಮತ್ತು ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು. ಮತ್ತು ಹೀರೋಯಿನ್ ಅವ್ರ ಆ್ಯಕ್ಟಿಂಗ್ ಕೂಡ, ಅವರು ಕಾಮಿಯೋ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಈ ಮೂವಿನ ನೀವು ಥಿಯೇಟರ್ನಲ್ಲಿ ಹೋಗಿ ನೋಡಬೇಕು. ಈ ಮೂವಿನ ನೋಡಬೇಕಾದರೂ ತುಂಬ ಜನ BGM ಸಂಬಂಧ ಹೋಗ್ತಾ ಇದ್ದಾರೆ ಗುರು. ಯಾಕಂದರೆ ಅನಿರುದ್ಧ್ ಅವರ ಸಂಬಂಧ ಮೂವಿ ಆ ಥರ ಇದೆ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಇದಿಷ್ಟೇ ಈ ಮೂವಿನ ರಿವ್ಯೂ ಅಂತ ಅನ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ರಿವ್ಯೂ ಜೊತೆಗೆ ಬರ್ತಾ ಇರ್ತೀವಿ. ನೀವು ಮಾಡಬೇಕಾದ್ರೂ ಇಷ್ಟಗಳು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಹೊಸ ಥರದ ಮೂವೀಸ್ಗಳು ನಿಮಗೋಸ್ಕರ ತೊಗೊಂಬರೋಕೆ ಟ್ರೈ ಮಾಡ್ತಾ ಇರ್ತೀವಿ. ಬಾಯ್.